ಯಶ್ ಅವರ ತಾಯಿ ಸೈಟ್ ಗಲಾಟೆಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಈ ಸೈಟ್ ಗಲಾಟೆ ಮುಗಿಯುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಮೂಲ ಮಾಲಕಿ ಎನ್ನಲಾದ ಲಕ್ಷ್ಮಮ್ಮ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. TV9ಗೆ ಸೈಟ್ ಮಾಲಕಿ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಶ್ ತಾಯಿ ಯಾಕೆ ಬಂದಿದ್ದಾರೋ ಗೊತ್ತಿಲ್ಲ ಎಂದಿದ್ದಾರೆ ಲಕ್ಷ್ಮಮ್ಮ. ಪುಷ್ಪಾ ಅರುಣ್ ಕುಮಾರ್ ಜಾಗ ಬೇರೆಡೆ ಇದೆ, ನನ್ನ ಜಾಗದಲ್ಲಿ ಕಾಂಪೌಂಡ್ ಕಟ್ಸಿದ್ರು, ತೆಗ್ಸಿದೀವಿ, ಮಗ ಸಿನಿಮಾ ಸ್ಟಾರ್ ಅಂತ ಈ ರೀತಿಯಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿ ಯಶ್ ಅವರ ತಾಯಿಯವರ ವಿರುದ್ಧ ಲಕ್ಷ್ಮಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ 93 ವರ್ಷ, ನಾನು ಮೈಸೂರಿನಲ್ಲಿದ್ದೇನೆ, ದೇವರಾಜ್ ಅವರಿಗೆ GPA ಹೋಲ್ಡರ್ ಮಾಡಿದ್ದೇನೆ, ನನಗೆ ಹಾಸನಕ್ಕೆ ಬರೋದಕ್ಕೆ ಸಮಸ್ಯೆ ಇದೆ. ಇದು ಲಕ್ಷ್ಮಮ್ಮ ಅವರ ಮಾತು. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದು ನಾನು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ GPA ಬರ್ಕೊಟ್ಟಿದ್ದೀನಿ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಯಶವರ ತಾಯಿಯಾಗಿರುವಂತಹ ಪುಷ್ಪಾ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪುಷ್ಪಾ ಅವರೇ. ನಮಸ್ಕಾರ, ಹೇಳಿ. ನಮಸ್ತೆ ಮಾ. ಇವಾಗ ನಾವು ನೋಡ್ತಾ ಇದ್ದೀವಿ ಕಳೆದ ಕೆಲ ತಿಂಗಳುಗಳಿಂದ ಏನಾಗ್ತಿದೆ ಸೈಟ್ ವಿಚಾರವಾಗಿ ಅಂತ ಹೇಳಿ. ಇದೀಗ ಈ ಒಂದು ಜಾಗದ ಮೂಲ ಮಾಲಕಿ ಲಕ್ಷ್ಮಮ್ಮ ಅವರು ಪ್ರತ್ಯಕ್ಷರಾಗಿದ್ದಾರೆ. ತಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ, ಆ ಲಕ್ಷ್ಮಮ್ಮ ಯಾರು, ಒಂದಿನೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಏನ್ ಹೇಳ್ತೀರಮ್ಮ? ಇಲ್ಲ, ಅವ್ರನ್ನ ನಾನು ಮಾಹಿತಿ ಪ್ರಕಾರ ಕೇಳಿದ್ದೆ. ಲಕ್ಷ್ಮಮ್ಮ ಅವ್ರು ಇದ್ದಾರೆ, ಅವ್ರ ಹಿಂದೆ ಯಾರಿಗೋ GPA ಮಾಡಿ ಹೋಗಿದ್ದಾರೆ ಅಂತ ಕೇಳಿದ್ದೆ. ಅದು ಆ ಪಾರ್ಟಿ ಅಂತ ಗೊತ್ತಿಲ್ಲ ನಂಗೆ. ಒಟ್ಟಿನಲ್ಲಿ ಅವ್ರು ಹೇಳೋ ಪ್ರಕಾರ ನಂಗೆ ಲಕ್ಷ್ಮಮ್ಮ GPA ಕೊಟ್ಟಿದ್ದಾರೆ ಅಂತ ದೇವರಾಜ್ ಅವ್ರು ಹೇಳಿದ್ದಷ್ಟೇ ಗೊತ್ತು. ಆಮೇಲೆ ಅವ್ರು ಲಕ್ಷ್ಮಮ್ಮ ಅವ್ರದ್ದು ಜಾಗ ಅಂತ ಗೊತ್ತಿರೋದು ಹೆಂಗೆ ಅಂದ್ರೆ, ಅದ್ ದಾಖಲೆ ತೆಗ್ದಾಗ ಹಿಂದೆ 50 ವರ್ಷದ ಹಿಂದೆ ಅವ್ರದ್ದು ಇದೆ ಅನ್ನೋದನ್ನ ಅವ್ರು ಹೇಳಿದ್ದು. ಯಾರು? ದೇವರಾಜ್ ಅವರು. ನನಗೆ ಅವ್ರ ಅವಶ್ಯಕತೆ ಬರಲ್ವಲ್ಲ ಮೇಡಮ್, ಯಾಕೆಂದ್ರೆ ನಮ್ದು 45 ಇಯರ್ಸ್ ಇಂದ ಕೈ ಬೇರೆ ಬದಲಾಗ್ಬಿಟ್ಟಿದೆ. ಲಕ್ಷ್ಮಮ್ಮ ಅವ್ರ ಹ್ಯಾಂಡ್ ಓವರ್ ಇಂದ ಬಂದೆ 45 ಇಯರ್ಸ್ ಆಗೋಗಿದೆ ನಮ್ ಜಾಗ. ಆಯ್ತಾ? ಆಮೇಲೆ ಇತ್ತೀಚಿನ ಮಾಹಿತಿಲಿ ಏನ್ ತಗೊಂಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ, ನಾವು ಹುಡುಕಿದೀವಿ, ಅವ್ರನ್ನ ಬಿಟ್ಟಿಲ್ಲ. ಅವ್ರು ಮೈಸೂರಲ್ಲಿ ಇದ್ದಾರೆ ಅಂತ ಗೊತ್ತು, ಮತ್ತೆ ವಿಜಯನಗರದಲ್ಲಿ ಇದ್ದಾರೆ ಅಂತ ತಗೊಂಡಿದ್ವಿ. ಅವ್ರು ಎಲ್ಲಿದ್ದಾರೆ ಅಂತ ನೀವೇ ಮಾಹಿತಿ ಕಲ್ಸ್ಕೊಳ್ಳಿ. ನನಗೆ ನಾನು ರಫ್ ಆಗಿ ಕೇಳಿದಾಗ ಅವ್ರು ವಿಜಯನಗರದಲ್ಲಿ ಇದ್ದಾರೆ, ಏಜ್ ಆಗಿದೆ ಅಂತ ಕೇಳ್ಪಟ್ಟಿದ್ದೆ. ಇವಾಗ ಟಿವಿಲಿ ನೋಡಿದೆ. ಆಮೇಲೆ ಕೋರ್ಟ್ ಅಲ್ಲಿ ಏನೋ ಅವ್ರ ಬಗ್ಗೆ, ಈ ಸೈಟ್ ಮೇಲೆ ಏನೋ ಹಿಂದೆ ಯಾರಿಗೋ ಅಡ್ವಾನ್ಸ್ ತಗೊಂಡು ಅವ್ರು ಸರಿಯಾಗಿ ಕೋರ್ಟಿಗೆ ರೆಸ್ಪಾನ್ಸ್ ಮಾಡದೆ, ಅಲ್ಲಿಂದ ಅವ್ರ ಮಕ್ಕಳು ಕೋರ್ಟಿಗೆ ಪಾರ್ಟಿ ಮಾಡಿ ಹಾಸನ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದ್ರದ್ದು ದಾಖಲೆಗಳಿಗೆ ನಾವು ಅಪ್ಲೈ ಮಾಡಿದೀವಿ. ಅದನ್ನ ತೆಗ್ಸಿದ ಮೇಲೆ ನಿಮಗೆ ಮಾಹಿತಿ ಕೊಡ್ತೀವಿ. ಅದು ಸೈಟೇ ಅವ್ರದಲ್ಲ, ಅವ್ರು ಯಾಕೆ ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿ ಲಕ್ಷ್ಮಮ್ಮ ಪ್ರಶ್ನೆ ಮಾಡ್ತಿದ್ದಾರೆ. ಹೌದಾ? ನಾನು ಕಂದಾಯ ಕಟ್ಟಿರೋದ್ ನಾನು, ಖಾತೆ ಮಾಡಿರೋದ್ ನಾನು. ಆಮೇಲೆ ಹಿಂದೆ ಗಿರೀಶ್ ಅವರು 14 ವರ್ಷ ಇದ್ರಲ್ಲ, ಅವ್ರು ಯಾಕೆ ಬಂದಿದ್ರು? ಆಮೇಲೆ ಶ್ರೀಮತಿ ಅವ್ರು ಯಾಕೆ ಬಂದ್ರು? ಇವ್ರ ಹೆಸರಲ್ಲಿ ಯಾಕೆ EC ಬರ್ತಾ ಇಲ್ಲ? ಇವ್ರು ಯಾಕೆ ಕಂದಾಯ ಕಟ್ಟಿಲ್ಲ? ಇವ್ರು ಡೂಪ್ಲಿಕೇಟ್ ಮಾಡ್ಕೊ ಬಂದಿದ್ದಾರೆ ಅಂತ ನಿಮ್ಗಾಗ್ಲೇ ಹೇಳಿದೀನಿ. ಯಾರು? ದೇವರಾಜು ಅನ್ನೋರು. ಅದ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಲಕ್ಷ್ಮಮ್ಮ ಅವ್ರಿಗೆ ಹಿಂದೆ ಯಾವ ರೀತಿ ಅವ್ರದ್ದು ಸಂಬಂಧ ಇತ್ತು ನಂಗೆ ಗೊತ್ತಿಲ್ಲ. ಬಟ್ ಇದ್ರ ಪ್ರಕಾರ ನೋಡಿದ್ರೆ ದೇವರಾಜು ಅವ್ರ ಜೊತೆ ಲಕ್ಷ್ಮಮ್ಮವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಇದನ್ನ ರಿಸರ್ಚ್ ಮಾಡ್ತಾರೆ ಬಿಡಿ. ಈಗ ಸರ್ಕಾರಕ್ಕೆ ಪೇಪರ್ ಕೊಟ್ಟಿದ್ದೀನಿ ನಾನು, ಕೇಸು ಕೋರ್ಟ್ ಅಲ್ಲಿ ಇದೆ. ಇದನ್ನೆಲ್ಲ ಮಾಹಿತಿ ಬರುತ್ತಲ್ಲ, ಮುಂದಿನ ದಿನಗಳಲ್ಲಿ ಬರ್ಲೇಬೇಕಲ್ಲ. ನಾನ್ ಮಾಡಿದ್ರು ಬರುತ್ತೆ, ಅವ್ರು ಮಾಡಿದ್ರು ಬರುತ್ತೆ, ಬರ್ಲೇಬೇಕಲ್ಲ. ಆಮೇಲೆ ಇನ್ನೊಂದು ವಿಷಯ, ಚೆಕ್ ಬಂದಿ ಯಾಕೆ ಲಕ್ಷ್ಮಮ್ಮಂದು ತಪ್ಪು, ದೇವರಾಜದ್ದು ತಪ್ಪು? ಚೆಕ್ ಬಂದಿಲ್ ಕ್ಲಿಯರ್ ಆಗಿರ್ಬೇಕಲ್ಲ, ಯಾಕಿಲ್ಲ ಚೆಕ್ ಬಂದಿ ಸರಿಗಿಲ್ಲ? ಅದ್ರ ಬಗ್ಗೆನೂ ಒಂದಷ್ಟು ಡೌಟ್ಸ್ ಇತ್ತಲ್ಲ ಪುಷ್ಪಾ ಅವರೇ. ಅಧಿಕಾರಿಗಳೇನೋ ಎಡವಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ಚರ್ಚೆ ಆಗ್ತಾ ಇತ್ತು ಆ ಚೆಕ್ ಬಂದಿ ವಿಚಾರದಲ್ಲಿ. ಅದನ್ನ ಅವ್ರು ಅಧಿಕಾರಿಗಳನ್ನ ಹೋಗಿ ಕೇಳಿ. ನನಗೂ ಅಧಿಕಾರಿಗಳೇ ಮಾಡ್ಕೊಟ್ಟಿರ್ತಾರೆ. ಅವರು ಅಲ್ಲೋ ಪ್ರಶ್ನೆ ಮಾಡ್ಲಿ ಅಧಿಕಾರಿಗಳ ಹತ್ರ, ನನ್ನ ಹತ್ರ ಯಾಕೆ ಮಾಡ್ತಾರೆ? ಅಧಿಕಾರಿಗಳು ಮಾಡೋದು, ನಾನು ಯಶ್ಮನೆಯವ್ರು ಮಾಡಲ್ಲ ಅದನ್ನ. ಯಶ್ಮನೆಯವ್ರು ಇಲ್ಲಿ ಅಧಿಕಾರಿ ಅಲ್ಲ, ಗೌರ್ಮೆಂಟ್ ಅಲ್ಲ. ಯಶ್ಮನೆಯವರು ಚೆಕ್ ಬಂದಿ ಮಾಡೋದಾಗ್ಲಿ, ಆಮೇಲೆ ಫೋರ್ಡ್ ಚೇಂಜ್. ಆಮೇಲೆ ಇನ್ನೂ ಒಂದ್ ವಿಷಯ ಹೇಳ್ತೀನಿ, ಇವ್ರದ್ದು ಕೆಲವು ತುಂಬಾ ತಪ್ಪುಗಳು ಅವ್ರು ಅನ್ಕೊಂಡಿದ್ದಾರೆ. ಇವ್ರಿಗೇನು ಗೊತ್ತಿಲ್ಲ, ಇವ್ರ ಮನೇಲಿ ಇರ್ತಾರೆ ಅಂತ. ಹಿಂದ್ಗಡೆ ಜಾಗ ಇದೆ, ಸೇಮ್ ಸೈಟ್ 2 ಇದೆ, ಅದಕ್ಕೂ ಇವ್ರು ಹೋಗಿದ್ದಾರೆ. ಅದು ನಂದೇ ಅಂತ ಹೋಗಿದ್ದಾರೆ ಹಿಂದೆ. ಅದಾದ್ಮೇಲೆ ಈ ಕಡೆ ಬಂದಿದ್ದಾರೆ ಅಂತ ಅಲ್ಲಿ ಸುತ್ತ ಇರೋರು ಈ ವಿಷಯ ಆದ್ಮೇಲೆ ಹೇಳ್ತಾರಲ್ಲ ಒಬ್ಬೊಬ್ರು ಬಂದು. ಹಿಂದೆ 2 ಸೈಟ್ ಇದೆ, ಅದಕ್ಕೂ ಹೋಗಿ ಇದೇ ತರ ನಂದೇ ಜಾಗ ಅಂತ ಈ ದೇವರಾಜು ಕೂತ್ಕೊಂಡು ಇವ್ರದೊಂದು ಟೀಮ್ ಇದೆ. PDO ನಟರಾಜು ಭಾವ, ಆಮೇಲೆ ಸತೀಶ್ ಪಟೇಲ್ ಅಂತ ಬಂದ್ರಲ್ಲ ಮೊನ್ನೆ ಟಿವಿಲಿ ನನ್ನ ಬಗ್ಗೆ ಕುತ್ಕೊಂಡು ಪವರ್ ಟಿವಿಲಿ ಮಾತಾಡಿದ್ರಲ್ಲ,
ಅವರು ಇವ್ರ ಭಾವ ಯಾರು ದೇವರಾಜು ಭಾವ, ಆಮೇಲೆ ಲಾಯರ್ ಒಬ್ರು ಇದಾರಂತೆ ಇದ್ರ ಹಿಂದೆ, ನಟರಾಜು ದೇವರಾಜೇಗೌಡ ಅಂತ ಒಬ್ರು ಇದಾರಂತೆ, ಶೇಖರ್ ಅಂತ ಯಾರೋ ಲಾಯರ್ ಇದಾರಂತೆ. ಜೊತೆಗೆ ಇವರೆಲ್ಲ ಒಂದು ಟೀಮು. ಇದು ಮಾಫಿಯಾ, ಇದು ದಂಧೆ. ಹಾಸನ್ನಲ್ಲಿ ಇದೊಂದು ಮಾಫಿಯಾ, ಇವತ್ತು ನೆನ್ನೆದಲ್ಲ. ಇದನ್ನ ನಾನು ಬಯಲಿಗೆ ಎಳಿತೀನಿ, ಇದನ್ನ ಹಂಗೆ ಬಿಡಲ್ಲ. ನನ್ನ ಸೈಟ್ ವಿಚಾರಕ್ಕೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ತೊಂದರೆ ಆಗಿದೆ ಅಂತ ನಂಗೆ ಇತ್ತೀಚೆಗೆಲ್ಲ ಬಂದು ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಅಯ್ಯೋ ನಮಗೂ ಹಿಂಗಾಯ್ತು, ನಾವು ನಿಮ್ ತರ ಆಚೆ ಬರ್ಲಿಲ್ಲ ಅಂತ ಅವರು ಹೊರಗಡೆ ಬರಕ್ಕೆ ಭಯ ಪಡ್ತಿದ್ದಾರೆ. ನನಗೆ ಆ ಭಯದ ಇದಿಲ್ಲ, ನಾನ್ ಬಂದೇ ಬರ್ತೀನಿ, ನನ್ನ ಸೈಟು ನಾನು ಪಡ್ಕತೀನಿ, ಅದ್ ನಂದೇ ಬಿಡಿ. ಅದು ಕೋರ್ಟಲ್ಲಿ ಇರ್ಲಿ ಇನ್ನೊಂತ ಇರ್ಲಿ, ದಾಖಲೆ ಗೌರ್ಮೆಂಟ್ಗೆ ಅವರು ಫೈಟ್ ಮಾಡ್ಬೇಕು, ನನ್ ಮೇಲ್ ಮಾಡಬಾರ್ದು ಅವರು. ಯಾಕೆಂದ್ರೆ ಗೌರ್ಮೆಂಟ್ ಅವ್ರಿಗೆ ಮೋಸ ಮಾಡಿದ್ಯಾ, ಗೌರ್ಮೆಂಟ್ ಅನ್ ಕೇಳಿ. ನಾನು ಏನೋ ಮಾಡ್ದೆ, ಖಾಲಿ ಜಾಗದಲ್ಲಿ ಟ್ಯಾಕ್ಸ್ ಕಟ್ತೆ. ಗಿರೀಶ್ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ, ಬೆಟರ್ಮೆಂಟ್ ಕಟ್ಟಿದ್ದಾರೆ, ಅವರೆಲ್ಲ ದಾಖಲೆ ಕರೆಕ್ಟ್ ಇದೆ. ಶ್ರೀಮತಿ ಅವ್ರ ದಾಖಲೆ ಕರೆಕ್ಟ್ ಇದೆ, ನಂದು ಕರೆಕ್ಟ್ ಇದೆ. ಇದಕ್ಕೆಲ್ಲ ಗೌರ್ಮೆಂಟ್ ಅವ್ರಿಗೆ ಅವ್ರು ಫೈಟ್ ಮಾಡ್ಬೇಕು, ಗೌರ್ಮೆಂಟ್ ಮೇಲೆ. ನನ್ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ ಬಂದು? ಈ ಜಾಗದ್ದು ಗಲಾಟೆ ಇದೆಯಲ್ಲ ಅಥವಾ ಲಿಟಿಗೇಷನ್ ಇದೆಯಲ್ಲ, ಇದು 2020ಕ್ಕೂ ಮುಂಚೆಯಿಂದನೂ ಇದೆಯಂತಮ್ಮ. ನೀವು ಯಾವಾಗ ಈ ಜಾಗವನ್ನ ಖರೀದಿ ಮಾಡಿದ್ರಿ? ನಾನು ತಗೊಂಡಿದ್ದು 2020ಕ್ಕೆ ಮುಂಚೆ. ಯಾವ ಗಲಾಟಿನೂ ಇಲ್ಲ, ಯಾವ. ನಿನ್ನೆ ಅಮೆರಿಕಕ್ಕೆ ಫೋನ್ ಮಾಡಿ ಕೇಳ್ಕೊಂಡೆ ಗಿರೀಶ್ ಅವ್ರನ್ನ. ಮುಂಚೆ ಏನಾರು ಇಲ್ಲ ಅಮ್ಮ, ಏನು ಇರ್ಲಿಲ್ಲ, ಇದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಾನ್ ಹಂಗಿದ್ರೆ ನಿಮ್ಗೆ ಯಾಕಮ್ಮ ಮಾರ್ಲಿ? ಖಂಡಿತ ಅವ್ರ ನಂಬರ್ ಇದೆ, ನೀವು ಬೇಕಾದ್ರೆ ನಿಮ್ಗೆ ತಪ್ಪಾಗ್ಬೋದು, ನಾನು ಅವ್ರ ನಂಬರ್ ಫಾರಿನ್ ಇಂದ ಮಾತಾಡೋದು. ಗಿರೀಶ್ ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ, ಯಾಕೆಂದ್ರೆ ನಾನು ಅವ್ರ ಹತ್ರ ಮಾತಾಡ್ದೆ. ಏನಾದ್ರೂ ಹಿಂದೆ ತಪ್ಪಾಗಿತ್ತಾ ನಿಮ್ಗೂ ಅವ್ರಿಗೂ ಏನಾದ್ರು? ಇಲ್ಲ ಅಮ್ಮ, ನಮ್ದೇನು ಇಲ್ಲ, ಹಂಗಿದ್ರೆ ನಿಮ್ಗೆ ಯಾಕಮ್ಮ ಮಾಡ್ತೀವಿ ಅಂತ ಗಿರೀಶ್ ಅವ್ರ ನಂಬರ್ ತಗೊಂಡಿದ್ದೀನಿ. ಅವ್ರ ನಂಬರ್ ನಿಮ್ಗೆ ಕಳಿಸ್ತೀನಿ, ನೀವು ಮಾತಾಡಿ. ಬಟ್ ಸರ್ಕಾರದ ಮೇಲೆ ಫೈಟ್ ಮಾಡಕ್ ಹೇಳಿ ದೇವರಾಜು ಅವ್ರಿಗೆ, ಸತೀಶ್ ಅದೇನ್ ಪಟೇಲೋ ಯಾರಿಗೋ ಅವ್ರಿಗೆ ಈನಾಮನವಾಗಿ ಹೆಣ್ಮಕ್ಳಿಗೆ ಮಾತಾಡಿದಾರೆ. ಅದನ್ನ ಕರೆಕ್ಟ್ ಆಗಿ ನಾನು ಮಹಿಳಾ ಆಯೋಗ ಕೊಡ್ಬೇಕಾಗುತ್ತೆ. ಈಗ ನನ್ನ ಸೈಟು, ನನ್ ದುಡ್ಡು, ಇವ್ರು ಯಾರು ಬಂದ್ ಮಾತಾಡಕ್ ರೋಡಲ್ಲಿ? ಪೊಲೀಸ್ ಸ್ಟೇಷನ್ ಕರೆದ್ರೆ ಯಾಕೆ ಓಡೋದ್ರು ಸತೀಶ್ ಪಟೇಲ್? ಯಾಕ್ರೆ ಓಡೋಗ್ತಾರೆ ಇವರು? ಬಂದ್ ಕುತ್ಕೊಂಡು ಮಾತಾಡಕ್ ಹೇಳ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ನಂದು ದಾಖಲೆ ತೋರಿಸಿದೀನಿ, ನಿಮ್ಗೆ ದಾಖಲೆ ಕೊಟ್ಟಿದ್ದೀನಿ ಟಿವಿ ನೈನ್ಗೆ. ಅವ್ರದ್ದು ದಾಖಲೆ ತಂದು ಗೌರ್ಮೆಂಟಿಗೆ ಹೋಗಿ ಫೈಟ್ ಮಾಡಕ್ ಹೇಳಿ ಅವ್ರನ್ನ. ಆಮೇಲೆ ಟಿವಿನ ಇದು ಯಾವ್ದು ಸಬ್ ರಿಜಿಸ್ಟ್ರಿಗೆ ಹೋಗಿ ಇದಕ್ಕೆ ಕೊಟ್ಟಿದ್ದೀನಿ ನಾನು, DC ಆಫೀಸಿಗೆ ಕೊಟ್ಟಿದ್ದೀನಿ. ಇವರು DC ಆಫೀಸ್ಗೆ ಹೋಗಿ DC ಹತ್ರ ಫೈಟ್ ಮಾಡಿ ಕೇಳಕ್ ಹೇಳಿ, ನನ್ಗೆ ಮೋಸ ಆಗಿದೆ ಅಂತ ಕೇಳಕ್ ಹೇಳಿ ಅವ್ರನ್ನ. ಧನ್ಯವಾದ ಪುಷ್ಪ ಅವರೇ, TV9 ಜೊತೆ ಮಾತನಾಡಿದಕ್ಕೆ.